ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಿ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಇಂದು ಶುಭೋದಯದ 91ನೆಯ ಸಂಚಿಕೆ. ಶುಭೋದಯದಿಂದ ರಾಮೋದಯ ಆಯಿತು. ಈ ರಾಮೋದಯ ಸಹಸ್ರಾರು ಭಕ್ತರಿಗೆ ಆನಂದ ತರ್ತಾ ಇದೆ. ರಾಮಕಥೆಯನ್ನು ಕೇಳಿದಂತಹ ಅನೇಕ ಭಕ್ತರು ಪ್ರತಿನಿತ್ಯ ತಮ್ಮ ಸಂತೋಷವನ್ನು ನಮ್ಮಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈ ರಾಮೋದಯಕ್ಕೆ ಸಾಕಷ್ಟು ಸಿದ್ಧತೆ ಮಾಡಿಕೊಳ್ಬೇಕು. ನಾನು ಕನಿಷ್ಠ ಒಂದು 3-4 ಗಂಟೆಗಳ ಕಾಲ ಈ ರಾಮಾಯಣ ಅಧ್ಯಯನ ಮಾಡ್ತಾಯಿದ್ದೀನಿ. ಮೂಲ ವಾಲ್ಮೀಕಿ ರಾಮಾಯಣ, ಇದರ ಹಲವು ಕನ್ನಡ ಅನುವಾದಗಳು, ಕಂಬರಾಮಾಯಣ, ತುಳಸಿ ರಾಮಾಯಣ, ರಾಮಾಯಣ ಪಾತ್ರ ಪ್ರಪಂಚ, ಶ್ರೀ ಅಂಡವನ್ ಸ್ವಾಮಿಗಳ ಶ್ರೀ ರಾಮಕಥಾಸಾರ, ಹೀಗೆ ಹಲವು ರಾಮಾಯಣ ಕೃತಿಗಳನ್ನು ನಾನು ನಿರಂತರವಾಗಿ ಅಧ್ಯಯನ ಮಾಡ್ತಾ ರಾಮೋದಯದಲ್ಲಿ ನಿಮ್ಮಗಳಿಗೆ ಇದೆಲ್ಲದರ ಉಲ್ಲೇಖ ಮಾಡಿ ಸಂಗ್ರಹವಾಗಿ ರಾಮಕಥೆಯನ್ನು ಹೇಳ್ತಾ ಇದ್ದೀನಿ. ಇದು ನನ್ನ ಮನಸ್ಸಿಗೆ ತೃಪ್ತಿ ಸಿಕ್ಕಿದೆ. ಇದು ನನ್ನ ಜೀವನದ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದಕ್ಕೆ ಮೂಲ ಕಾರಣ ನನ್ನ ಪೂರ್ವಾಶ್ರಮದ ಮಾತುಶ್ರೀಯವರು ಇದಕ್ಕೆ ಮೂಲ ಪ್ರೇರಣೆ. ನಿನ್ನೆ ಅಗಸ್ತ್ಯರ ಬಗ್ಗೆ ಸಾಕಷ್ಟು ವಿಷಯ ಹೇಳಿದೆ. ಆದರೆ ಮೂಲ ರಾಮಾಯಣದಲ್ಲಿ ಅಗಸ್ತ್ಯರ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳಿಲ್ಲ. ಇವತ್ತೊಂದಷ್ಟು ಕತೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇವತ್ತಿನ ಕತೆ ಕೇವಲ ಅಗಸ್ತ್ಯರಿಗೂ ಕರ್ನಾಟಕಕ್ಕೂ ಇರುವಂತಹ ನಿಕಟ ಸಂಬಂಧದ ಕಥೆ ಅದು. ಅಗಸ್ತ್ಯರ ಬಗ್ಗೆ ಹಲವು ಪುರಾಣಗಳಲ್ಲಿ ಹಲವು ರೀತಿಯ ಕಥೆಗಳು ಬೇರೆ ಬೇರೆ ಸ್ವರೂಪದಲ್ಲಿದೆ. ಅದು ಪ್ರಕೃತ, ಅದು ಬೇಡ. ಉತ್ತರ ಭಾಗದ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರ ವಿವಾಹ ಮಹೋತ್ಸವ. ಇದಕ್ಕಾಗಿ ಎಲ್ಲ ದೇವತೆಗಳು, ಋಷಿ ಮುನಿಗಳು ಎಲ್ಲ ಅಲ್ಲಿ ಸೇರಿಬಿಟ್ರು. ಇದರಿಂದ ದಕ್ಷಿಣ ಭೂಪ್ರದೇಶ ಮೇಲಕ್ಕೆ ಬಂದು ಭೂಮಿ ತನ್ನ ಸಮತೋಲನವನ್ನು ಕಳ್ಕೊಂಡ್ಬಿಡ್ತು. ಆಗ ಕೈಲಾಸ ಪರ್ವತದಲ್ಲಿ ಸೇರಿದ್ದಂತಹ ಎಲ್ಲ ದೇವತೆಗಳು ಅಗಸ್ತ್ಯರನ್ನು ಪ್ರಾರ್ಥಿಸಿದರು, ನೀವು ದಕ್ಷಿಣ ದಿಕ್ಕಿಗೆ ಹೋಗಿ ನಿಂತ್ಕೊಳ್ಳಿ, ಆಗ ಭೂಮಿ ಸಮವಾಗಿರುತ್ತೆ ಅಂತ. ಅಗಸ್ತ್ಯರು ಇವರೆಲ್ಲರ ಒತ್ತಾಯದ ಮೇಲೆ ಅವರು ಉತ್ತರ ಪ್ರದೇಶದಿಂದ ದಕ್ಷಿಣ ದಿಕ್ಕಿಗೆ ಬರ್ತಾರೆ. ದಕ್ಷಿಣ ದಿಕ್ಕಿಗೆ ಬಂದು ಇಲ್ಲಿ ನಿಲ್ತಾರೆ. ಮಾರ್ಗ ಮಧ್ಯೆ ಕರ್ನಾಟಕದ ಒಂದು ದಿವ್ಯ ಕ್ಷೇತ್ರವಾದಂತಹ ದಕ್ಷಿಣ ಶೇಷಾದ್ರಿ ಬೆಟ್ಟಕ್ಕೆ ಬರ್ತಾರೆ. ಅದೇ ಈಗಿನ ಹುಲಿಗಿನ ಮುರುಡಿ. ಈ ಬೆಟ್ಟದಲ್ಲಿ ಶ್ರೀನಿವಾಸ ಸಾನ್ನಿಧ್ಯ ಮಾಡಿದ್ದಾನೆ. ಅಗಸ್ತ್ಯರು ಇಲ್ಲಿನ ಪವಿತ್ರ ತೀರ್ಥವಾದಂತಹ ವೇದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿದ್ರು. ಇವರು ಕೈಲಾಸದಿಂದ ಹೊರಟಾಗ ಇವರಿಗೂ ವಿಶ್ವಕರ್ಮನಿಗೂ ಸ್ವಲ್ಪ ವಾಗ್ವಾದ ಆಗುತ್ತೆ. ಆಗ ವಿಶ್ವಕರ್ಮ ಇವರಿಗೆ ಶಾಪ ಕೊಟ್ಬಿಟ್ಟಿರ್ತಾನೆ, ನಿಮ್ಮ ತಮಿಳು ಭಾಷೆಗೆ ಅಷ್ಟು ಪ್ರಾಶಸ್ತ್ಯ ಬೇಡ ಅನ್ನೋ ರೀತಿ ಹೇಳಿಬಿಟ್ಟಿರ್ತಾನೆ. ಅದು ಇವರ ಮನಸ್ಸಿನಲ್ಲಿ ಕೊರಗ್ತಾ ಇರುತ್ತೆ. ಇಲ್ಲಿ ಬಂದು ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿದಾಗ ಶ್ರೀನಿವಾಸ ಪ್ರತ್ಯಕ್ಷನಾಗಿ ಈ ತಮಿಳು ಭಾಷೆಗೆ ಸಂಸ್ಕೃತಕ್ಕೆ ಸಮನಾದಂಥ ಸ್ಥಾನ ಸಿಕ್ಕುವಂತೆ ಅನುಗ್ರಹ ಮಾಡಿದ. ಮುಂದೆ ತಮಿಳುನಾಡಿನ ತಾಮ್ರಪರ್ಣಿ ನದಿ ತೀರದಲ್ಲಿ ನಮ್ಮಾಳ್ವಾರವರ ಅವತಾರವಾಗಿ
ಇಡೀ 4000 ದಿವ್ಯ ಪ್ರಬಂಧ ತಮಿಳು ಭಾಷೆಯಲ್ಲಿ ಅವತಾರ ಆಗಿ ಭಕ್ತರೆಲ್ಲರಿಗೆ ಸಿಗಲಿ ಅಂತ ಶ್ರೀನಿವಾಸ ಅನುಗ್ರಹ ಮಾಡಿದ. ಈ ವಿಷಯವನ್ನು ನಮ್ಮ ಶ್ರೀಮಠದ ಶ್ರೀನಿವಾಸ ರಾಜನ್ ಅವರು ಬಂದು ನಿನ್ನೆ ಅಗಸ್ತ್ಯರ ಬಗ್ಗೆ ಎಲ್ಲ ಕೇಳಿದೆ. ಅಗಸ್ತ್ಯರಿಗೂ ನಮ್ಮ ಕ್ಷೇತ್ರ ಹುಲಗನಮರಡಿಗೂ ಸಂಬಂಧ ಇದೆ ಅಂಥೇಳಿ ದಕ್ಷಿಣ ಶೇಷಾದ್ರಿ ಕ್ಷೇತ್ರದ ಕ್ಷೇತ್ರ ಮಹಾತ್ಮೆ ಪುಸ್ತಕದನ್ನು ತೋರಿಸಿ ಈ ಎಲ್ಲ ವಿವರಗಳನ್ನು ಅದರಲ್ಲಿ ನಮಗೆ ತೋರಿಸಿದ್ರು. ಅದರಿಂದ ನಿಮಗೆ ಈ ಒಂದು ವಿಷಯವನ್ನು ನಾನು ಪ್ರಸ್ತಾವನೆ ಮಾಡ್ತಾಯಿದ್ದೆ. ಸಹ್ಯಾದ್ರಿಯ ಸಾಲಿನಲ್ಲಿ ಬ್ರಹ್ಮಗಿರಿ ಎನ್ನುವಂಥದ್ದು ಒಂದು ದೊಡ್ಡ ಬೆಟ್ಟ. ಅಲ್ಲಿ ಕವೇರ ಎಂಬ ರಾಜ, ಇವನು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿ ಋಷಿಯಾದ. ಅಲ್ಲೇ ಒಂದು ಆಶ್ರಮವನ್ನು ಕಟ್ಟಿಕೊಂಡ, ಸದಾ ತಪಸ್ಸಿನಲ್ಲೇ ನಿರತನಾಗಿದ್ದ. ಅವನಿಗೆ ಯಾವಾಗಲೂ ಲೋಕಕ್ಕೆ ಏನಾದರೂ ಉಪಕಾರ ಮಾಡಬೇಕು ಅನ್ನುವಂಥ ಆಲೋಚನೆ. ಅವನ ದೀರ್ಘಕಾಲದ ತಪಸ್ಸಿಗೆ ಈಶ್ವರ ಪ್ರತ್ಯಕ್ಷನಾಗಿ ಅವನಿಗೆ ಕಾವೇರಿ ಅನ್ನುವಂಥ ಮಗಳನ್ನು ಅನುಗ್ರಹಿಸ್ತಾನೆ. ಅವನು ಹೇಳ್ತಾನೆ, ಈಶ್ವರ, ಕಾವೇರಿಯಿಂದ ನಿನ್ನ ಹಂಬಲ ಏನಿದೆ ಅದು ಪೂರೈಸುತ್ತೆ ಅಂತ ಹೇಳ್ತಾನೆ. ಕಾವೇರಿ ದೊಡ್ಡವಳಾದ್ಲು. ಕವೇರ ಮುನಿ ಲೋಕಕ್ಕೆ ಉಪಕಾರ ಮಾಡುವಂಥ ತನ್ನ ಹಂಬಲವನ್ನು ಮಗಳಿಗೆ ಹೇಳ್ದ. ಅದನ್ನು ಕೇಳ್ತಾ ಕೇಳ್ತಾ ಕಾವೇರಿಗೂ ಅನ್ನಿಸ್ತು, ನನ್ನಿಂದಾನು ಏನಾದರೂ ಲೋಕಕ್ಕೆ ಉಪಕಾರ ಆಗಬೇಕು, ಆಗಲೇ ನನ್ನ ಜನ್ಮ ಸಾರ್ಥಕ ಅಂತ ಅವಳಿಗನ್ನಿಸ್ತು. ಹೀಗೆ ಇರುವಾಗ ಆ ಪ್ರದೇಶಕ್ಕೆ ಅಗಸ್ತ್ಯ ಮಹರ್ಷಿಗಳು ಬರ್ತಾರೆ. ಅಲ್ಲಿದ್ದಂಥ ಋಷಿ ಮುನಿಗಳೆಲ್ಲ ಅಗಸ್ತ್ಯ ಮಹರ್ಷಿಯನ್ನು ಸ್ವಾಗತಿಸ್ತಾರೆ, ಸತ್ಕಾರ ಮಾಡ್ತಾರೆ. ಈ ಕವೇರ ಮುನಿ ಆಶ್ರಮಕ್ಕೂ ಅಗಸ್ತ್ಯರು ಬರ್ತಾರೆ. ಅಗಸ್ತ್ಯರನ್ನು ನೋಡಿದಂಥ ಕವೇರ ಮುನಿಗೆ ಅನ್ನಿಸ್ತು, ತನ್ನ ಮಗಳಾದಂತಹ ಕಾವೇರಿಯನ್ನು ಅಗಸ್ತ್ಯರಿಗೆ ಕೊಟ್ಟು ವಿವಾಹ ಮಾಡಿದ್ರೆ ಈ ಕಾವೇರಿಗೂ ಲೋಕೋಪಕಾರ ಮಾಡಬೇಕು ಅನ್ನುವಂಥದ್ದು ಹಂಬಲ ಇದೆ. ಅಗಸ್ತ್ಯರು ಈಗಾಗಲೇ ಅನೇಕ ಲೋಕೋಪಕಾರ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇಬ್ಬರು ಪರಸ್ಪರ ಮಾತಾಡಿದ್ರು, ಒಪ್ಕೊಂಡ್ರು, ವಿವಾಹ ನಿಶ್ಚಯ ಆಯಿತು. ಕಾವೇರಿ ಮುನಿಗಳು ಕಾವೇರಿಯನ್ನು ಅಗಸ್ತ್ಯರಿಗೆ ಧಾರೆ ಎರೆದು ಕೊಟ್ಟರು, ಧನ್ಯರಾದರು. ಆದರೂ ಕಾವೇರಿಗೆ ಯಾವಾಗಲೂ ಈ ಚಿಂತೆ ಇತ್ತು, ನನ್ನಿಂದ ಏನಾದರೂ ಜನರಿಗೆ ಉಪಕಾರ ಆಗಬೇಕು, ಲೋಕಕ್ಕೆ ಉಪಕಾರ ಆಗಬೇಕು ಅಂತ. ಇದನ್ನು ಯಾವಾಗಲೂ ಅಗಸ್ತ್ಯರ ಮುಂದೆ ಹೇಳ್ತಾನೇ ಇದ್ಲು. ಅಗಸ್ತ್ಯರು ಹೇಳಿದ್ರು, ಕಾವೇರಿ, ಎಲ್ಲದಕ್ಕೂ ಕಾಲ ಕೂಡಿ ಬರುತ್ತೆ, ಸ್ವಲ್ಪ ಸಮಾಧಾನವಾಗಿರು ಅಂದರು. ಅದೇ ಕಾಲಕ್ಕೆ ಸರಿಯಾಗಿ ದಕ್ಷಿಣದಲ್ಲಿ ಶೂರಪದ್ಮ ಅಂತ ಒಬ್ಬ ರಾಕ್ಷಸ ಇದ್ದ. ಅವನಿಗೆ ಇಂದ್ರನ ಮೇಲೆ ಬಹಳ ಕೋಪ. ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ ಅಂತ ಮನುಷ್ಯರ ಮೇಲೆ ಕೋಪ, ಇವರೆಲ್ಲ ನಾಶ ಆಗಬೇಕು ಅಂತ. ಕೊನೆಗೇನು ಮಾಡ್ದ, ಭೂಮಿಗೆ ಮಳೆ ಬೀಳದಂತೆ ತನ್ನ ಮಂತ್ರಶಕ್ತಿಯಿಂದ ಮಳೆಯನ್ನೆಲ್ಲ ತಡೆದುಬಿಟ್ಟ. ಜನರೆಲ್ಲರಿಗೂ ಹಾಹಾಕಾರ ಶುರುವಾಯಿತು. ನೆಲವೆಲ್ಲ ಒಣಗಿ ಬಿರುಗ್ಬಿಡ್ತು. ಪಶು ಪಕ್ಷಿಗಳಿಗೆ ತಿನ್ನಲು ಮೇವಿಲ್ಲ, ಕುಡಿಯಲು ನೀರಿಲ್ಲ, ಎಲ್ಲ ಸಂಕಟ, ಎಲ್ಲೆಲ್ಲೂ ಹಾಹಾಕಾರ. ಆಗ ಅಗಸ್ತ್ಯರ ಪತ್ನಿ ಕಾವೇರಿಗೆ ಮೊದಲಿಂದ ಲೋಕೋಪಕಾರ ಮಾಡಬೇಕು ಅನ್ನೋಂಥ ಹಂಬಲ ಇತ್ತಲ್ಲ, ಇದನ್ನೆಲ್ಲ ನೋಡಿ ತುಂಬ ಕಷ್ಟಪಟ್ಟರು. ಈಗಲಾದರೂ ನನ್ನ ಇಷ್ಟ ನೆರವೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ಲು. ಕಡೆಗೂ ಕಾವೇರಿಯ ಪ್ರಾರ್ಥನೆ ಫಲಿಸುವಂಥ ಕಾಲ ಕೂಡಿ ಬಂತು. ಒಂದು ದಿನ ಬೆಳಗಿನ ಜಾವ ಅಗಸ್ತ್ಯರು ಎಂದಿನಂತೆ ಸ್ನಾನ ಮಾಡಲು ಹೊರಟರು. ಆಶ್ರಮದಲ್ಲಿ ಕಾವೇರಿ ಒಬ್ಬಳೇ ಇರೋದನ್ನು ನೋಡಿದ್ರು. ಅವಳಿಗೆ ಒಂದು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ನಿತ್ಯದಂತೆ ಅವರೊಡನೆ ಹೋಗಲು ಆಗಲಿಲ್ಲ. ಅವಳನ್ನು ಬಿಟ್ಟು ಹೇಗೆ ಹೋಗೋದು? ಅಗಸ್ತ್ಯರಿಗೆ ಒಂದು ಆಲೋಚನೆ ಬಂತು. ತಮ್ಮ ಮಂತ್ರ ಪ್ರಭಾವದಿಂದ ಕಾವೇರಿಯನ್ನು ನೀರನ್ನಾಗಿ ಮಾಡಿದ್ರು. ತಮ್ಮ ಕಮಂಡಲದೊಳಗೆ ತುಂಬಿ ಅದನ್ನು ತಮ್ಮೊಡನೆ ತೆಗೆದುಕೊಂಡು ಹೋದಲು. ತಾವು ಸ್ನಾನ ಮಾಡುವ ನದಿಯ ಪಕ್ಕದಲ್ಲಿ ಅದನ್ನು ಬಂಡೆ ಮೇಲೆ ಇಟ್ಟರು. ಕಾವೇರಿಯಿಂದ ಕ್ಷಾಮ ಹೋಗಿ ಜನಕ್ಕೆ ಉಪಕಾರ ಆಗಬೇಕಲ್ಲ, ಇದನ್ನು ದೇವತೆಗಳೆಲ್ಲ ನೋಡ್ತಾ ಇದ್ರು. ಇದೇ ಸಮಯ ಅಂತ ಅಂದ್ಕೊಂಡು ಅಗಸ್ತ್ಯರು ಕಮಂಡಲವನ್ನು ಇಟ್ಟು ಹೋಗೋದನ್ನೇ ಕಾಯ್ತಾ ಇದ್ರು. ಇಂದ್ರ ಪ್ರಾರ್ಥನೆ ಮಾಡ್ದ, ನೀನು ಹೋಗಿ ಕಾವೇರಿಯನ್ನು ಅಗಸ್ತ್ಯರ ಕಮಂಡಲದಿಂದ ಬಿಡುಗಡೆ ಮಾಡಿಬಿಡೋದು. ಕಾಗೆ ರೂಪದಲ್ಲಿ ಬಂದು ಆ ಕಮಂಡಲವನ್ನು ಉಳಿಸ್ಬಿಟ್ಟ. ಬುಳಬುಳನೆ ನೀರು ಹೊರಕ್ಕೆ ಭರಿತು. ನೀರಿಲ್ಲದೆ ತಪ್ಪಿಸ್ತಿದ್ದಂತಹ ಭೂಮಿಗೆ ನೀರನ್ನು ಸ್ಪರ್ಶ ಆಗಿ ನಲಿಯಿತು. ಕಾವೇರಿ ಕರ್ನಾಟಕದ ಜೀವ ನದಿಯಾಗಿ ಹರಿಯೋದಕ್ಕೆ ಶುರು ಮಾಡಿದ್ಲು. ಅವಳ ಆಸೆ ಪೂರೈಸಿತು. ಅಗಸ್ತ್ಯರಿಗೆ ಬಹಳ ವ್ಯಥೆ ಆಯಿತು, ಆದರೂ ಸಮಾಧಾನ ಪಟ್ಕೊಂಡ್ರು. ಜೀವ ನದಿ ಕಾವೇರಿ ನಮ್ಮ
ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಎಲ್ಲ ಕಡೆ ಹರಿದು ಎಲ್ಲರಿಗೂ ಆನಂದವನ್ನು ಸಿಕ್ತು. ಕಾವೇರಿ ಜೀವ ನದಿಯಾಗಿ ಇಂದು ನಮ್ಮ ನಾಡಿನಲ್ಲಿ ಹರಿತಾ ಎಲ್ಲರಿಗೆ ಆನಂದವನ್ನು ಕೊಡ್ತಾ ಇದ್ದಾಳೆ, ಆಹಾರವನ್ನು ಕೊಡ್ತಾ ಇದ್ದಾಳೆ. ಇದು ಕಾವೇರಿ ವೈಭವ. ಹೀಗಾಗಿ ಅಗಸ್ತ್ಯರಿಗೂ ಕರ್ನಾಟಕಕ್ಕೂ ಅತ್ಯಂತ ನಿಕಟವಾದಂತಹ ಸಂಬಂಧ ಇದೆ. ಇದಲ್ಲದೆ ಅನೇಕ ಕಥೆಗಳು, ಅನೇಕ ಪುರಾಣಗಳಲ್ಲಿದೆ. ಭಗತ ಇಷ್ಟನ್ನು ಹೇಳ್ತಾ ರಾಮಕಥೆಯನ್ನು ಮುಂದುವರಿಸ್ತೀನಿ. ಸೀತಾರಾಮ ಲಕ್ಷ್ಮಣರು ಈ ವನ ಪ್ರದೇಶದಲ್ಲಿ ಹಲವು ವೃಕ್ಷಗಳನ್ನು ಕಂಡರು. ರಾಮ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ಲಕ್ಷ್ಮಣ ನೋಡು, ಈ ಪ್ರದೇಶದಲ್ಲಿ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಎಷ್ಟು ಶಾಂತವಾಗಿದೆ. ಪ್ರಾಯಶಃ ಅಗಸ್ತ್ಯ ಮುನಿಯ ಆಶ್ರಮ ಸಮೀಪಿಸ್ತಾ ಇದೆ. ನೋಡಲ್ಲಿ ನಾರು ಮಡಿಗಳು ಸಾಲಾಗಿ ಹರಡಿದ್ದಾರೆ. ಹೋಮಾಗ್ನಿ ಎಲ್ಲ ಕಡೆ ಹರಡಿದೆ. ಅಗಸ್ತ್ಯರು ಈ ದಿಕ್ಕಿಗೆ ಬಂದು ವಾಸ ಮಾಡಲು ಪ್ರಾರಂಭ ಮಾಡಿದ ಮೇಲೆ ರಾಕ್ಷಸ ಕಾಟ ಇಲ್ಲಿ ತಪ್ಪಿದೆ. ಸಮಸ್ತ ಋಷಿಮುನಿಗಳು, ಸಜ್ಜನರು ಈ ಆಶ್ರಮಕ್ಕೆ ಬರುವಂತಾಗಿದೆ. ಇಲ್ಲೇ ಅನೇಕ ಋಷಿಗಳು ತಮ್ಮ ದೇಹವನ್ನು ಬಿಟ್ಟು ಸ್ವರ್ಗಕ್ಕೆ ತೆರಳುತ್ತಾರೆ ಅಂತ ಶ್ರೀರಾಮ ಲಕ್ಷ್ಮಣನಿಗೆ ಹೇಳಿ ಅಗಸ್ತ್ಯರ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ಲಕ್ಷ್ಮಣ ಆಶ್ರಮದ ಒಳಗಡೆ ಹೋಗಿ ಸೀತಾರಾಮ ಬಂದಿರುವುದನ್ನು ಅಗಸ್ತ್ಯರಿಗೆ ತಿಳಿಸ್ತಾರೆ. ಎಲ್ಲ ಋಷಿಮುನಿಗಳು ಹೊರಗೆ ಬಂದು ಸೀತಾರಾಮರನ್ನು ಸ್ವಾಗತಿಸಿ ಆಶ್ರಮದ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಗಸ್ತ್ಯರು ರಾಮನನ್ನು ಕುರಿತು, ರಾಮ, ನನಗೆ ನೀನು ತುಂಬ ಪ್ರಿಯ. ಪಿತೃವಾಕ್ಯ ಪರಿಪಾಲನೆಗೋಸ್ಕರ ವನವಾಸಕ್ಕೆ ಬಂದಿದೆಯಾ, ಸೀತಾಲಕ್ಷ್ಮಿಯ ಜೊತೆ ಬಂದಿದೆಯಾ, ನೀನು ಇಲ್ಲಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಅಗಸ್ತ್ಯರು ಹೇಳ್ತಾರೆ. ಅದರಂತೆ ಫಲ ಮೂಲ ಪುಷ್ಪಗಳಿಂದ ಸೀತಾರಾಮರನ್ನು ಪೂಜೆ ಮಾಡ್ತಾರೆ. ಅವರು ಅಗಸ್ತ್ಯರು ಆವಾಗ ರಾಮನಿಗೆ ಹೇಳ್ತಾರೆ, ರಾಮ ನೋಡಿಲ್ಲಿ, ಸುವರ್ಣದಿಂದ ರತ್ನಗಳಿಂದ ಅಲಂಕೃತವಾದಂಥ ಈ ದಿವ್ಯ ವೈಷ್ಣವ ಧನಸ್ಸನ್ನು ನೋಡು. ಇದು ವಿಶ್ವಕರ್ಮನಿಂದ ನಿರ್ಮಿಸಿದ್ದು. ಇದು ನನಗೆ ಬ್ರಹ್ಮನಿಂದ ಕೊಡಲ್ಪಟ್ಟಿದೆ. ಅಕ್ಷಯ ಪಾತ್ರೆ ಅಂತ ಇರುವ 2 ಬತ್ತಳಿಕೆ ನೋಡು, ಇದರಲ್ಲಿ 2 ಖಡ್ಗಗಳಿದೆ. ಇದನ್ನು ದೇವೇಂದ್ರ ನನಗೆ ಕೊಟ್ಟ. ಇದೆಲ್ಲವದನ್ನು ನಿನಗೆ ನಾನು ಕೊಡ್ತಾ ಇದ್ದೀನಿ. ಶತ್ರುಗಳ ನಾಶಕ್ಕೆ, ರಾಕ್ಷಸರ ಸಂಹಾರಕ್ಕೆ ಇದೆಲ್ಲ ಉಪಯೋಗ ಆಗಲಿ ಅಂತ ಅಗಸ್ತ್ಯರು ರಾಮನಿಗೆ ಇದನ್ನೆಲ್ಲ ನೀಡ್ತಾರೆ. ಅಗಸ್ತ್ಯರು ಹೇಳ್ತಾರೆ, ರಾಮ, ನೀನು ಸೀತೆಯೊಡನೆ ಲಕ್ಷ್ಮಣರೊಡನೆ ಈ ಆಶ್ರಮಕ್ಕೆ ಬಂದಿರುವುದು ಈ ನಮ್ಮ ಆಶ್ರಮಕ್ಕೆ ಒಂದು ಅಲಂಕಾರಪ್ರಾಯವಾಗಿದೆ. ನೀವೆಲ್ಲ ಕ್ಷೇಮದಿಂದಿರಬೇಕು ಅಂತ ಅಗಸ್ತ್ಯರು ಸೀತಾರಾಮ ಲಕ್ಷ್ಮಣರಿಗೆ ಆಶೀರ್ವಾದ ಮಾಡ್ತಾರೆ. ಆಗ ರಾಮ ಅಗಸ್ತ್ಯರನ್ನು ಕೇಳ್ತಾನೆ, ನಾವಿನ್ನು 4 ವರ್ಷ ವನವಾಸವನ್ನು ಪೂರೈಸಬೇಕಾಗಿದೆ. ನಮಗೆ ಒಂದು ಒಳ್ಳೆಯ ಪ್ರದೇಶವನ್ನು ನೀವು ನಮಗೆ ಹೇಳಿ, ನಾವು ಅದರಲ್ಲಿ ವಾಸ ಮಾಡ್ತೀವಿ ಅಂತ ಹೇಳಿದಾಗ ಅಗಸ್ತ್ಯರು ಸ್ವಲ್ಪ ಯೋಚಿಸಿ ಹೇಳ್ತಾರೆ, ರಾಮ ನೋಡಿ, ಇಲ್ಲಿಂದ ಒಂದು 2 ಯೋಜನೆ ದೂರದಲ್ಲಿ ಹೋದರೆ ಅಲ್ಲಿ ಪಂಚವಟಿ ಎನ್ನುವಂಥ ಪ್ರದೇಶ ಇದೆ. ಅದು ತುಂಬ ಪ್ರಶಾಂತವಾದಂಥ ಪ್ರದೇಶ. ಅದು ನಿನಗೆ ಯೋಗ್ಯವಾದಂಥ ಪ್ರದೇಶ. ನೀನು ಅಲ್ಲಿಗೆ ಹೋಗಿ ಆಶ್ರಮವನ್ನು ಕಟ್ಕೊಂಡು ಪಿತೃವಾಕ್ಯ ಪರಿಪಾಲನೆ ಮಾಡ್ತಾ ಆನಂದದಿಂದ ವಿನೋದದಿಂದ ಇರು, ಕ್ಷೇಮದಿಂದ ಇರು ಅಂತ ಅಗಸ್ತ್ಯರು ರಾಮನಿಗೆ ಆಶೀರ್ವಾದ ಮಾಡ್ತಾರೆ. ಸೀತಾರಾಮ ಲಕ್ಷ್ಮಣರು ಅಗಸ್ತ್ಯರ ಆಶೀರ್ವಾದವನ್ನು ಪಡೆದು ಪಂಚವಟಿ ಕಡೆ ಹೊರಡ್ತಾರೆ. ನಾಳೆ ಮುಂದಿನ ರಾಮಕಥೆ. ನಾಳೆ ಮತ್ತೊಂದು ರೋಚಕವಾದಂಥ ಕತೆ, ಅದು ಜಟಾಯುವಿನ ಕಥೆ. ಅದನ್ನು ನಾಳೆ ಕೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ